ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2020ರಲ್ಲಿ ತೆರೆಕಂಡ ಸೌತ್ ಕೊರಿಯನ್ ಭಾಷೆಯ ಹೋಟೆಲ್ ಲೇಕ್ ಎಂಬ ಸಸ್ಪೆನ್ಸ್ ಹಾಗೂ ಹಾರರ್ ಮೂವಿಯನ್ನ ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು ರಾತ್ರಿಯಲ್ಲಿ. ಆಗ ನಮಗೆ ರೋಡ್ನಲ್ಲಿ ನಡೆದುಕೊಂಡು ಹೋಗುತ್ತಿರುವ ಒಂದು ಹುಡುಗಿ ಕಾಣ್ತಾಳೆ. ಹೀಗೆ ಆ ಹುಡುಗಿ ಅಲ್ಲಿರುವ ಬಸ್ ಸ್ಟ್ಯಾಂಡ್ನ ಬಳಿ ಬಂದಾಗ ಅವಳಿಗೆ ಅಲ್ಲಿ ಯಾರು ನಿಂತಿರುವ ಕಾಲುಗಳು ಕಾಣುತ್ತವೆ. ಅದರಿಂದ ಹೆದರಿದ ಆ ಹುಡುಗಿ ಅಲ್ಲಿರುವ ಗಿಡಗಳ ಮಧ್ಯೆ ಅಡಗಿಕೊಳ್ತಾಳೆ. ಹೀಗೆ ಇರುವಾಗ ಅವಳ ಜುಟ್ಟನ್ನು ಹಿಡಿದ ಯಾರು ಅವಳನ್ನು ಎಳೆದುಕೊಂಡು ಭೀಕರವಾಗಿ ಕೊಂದಾಕುತ್ತಾರೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ ಶುರುವಾಗುವುದು ಮಕ್ಕಳ ಕೇರ್ ಡಿಪಾರ್ಟ್ಮೆಂಟ್ನಲ್ಲಿ. ಆಗ ನಮಗೆ ಅಲ್ಲಿಗೆ ಬಂದಿರುವ ಯೂಮಿ ಎಂಬ ಹುಡುಗಿ ಕಾಣ್ತಾಳೆ. ಈಕೆ ಕೇರ್ ಡಿಪಾರ್ಟ್ಮೆಂಟ್ನಲ್ಲಿರುವ ತನ್ನ ಸ್ಟೆಪ್ ಸಿಸ್ಟರ್ ಆದ ಜಿಯು ಎಂಬ ಹುಡುಗಿಯನ್ನು ಕರೆದುಕೊಂಡು ಹೋಗಲು ಬಂದಿರ್ತಾಳೆ. ಸ್ನೇಹಿತರೆ, ಯೂಮಿಯ ತಾಯಿ 2 ಮದುವೆಯನ್ನಾಗಿರ್ತಾಳೆ. ಆ 2ನೇ ಗಂಡನ ಮಗಳೇ ಈ ಜಿಯು. ಯೂಮಿಯ ತಾಯಿ 5 ವರ್ಷಗಳ ಹಿಂದೆಯೇ ಯಾವುದೋ ಖಿನ್ನತೆಯಿಂದ ಸೂಸೈಡ್ ಮಾಡಿಕೊಂಡಿರುತ್ತಾಳೆ. ಆಗಿನಿಂದ ಜಿಯುನ ತಂದೆ ಅವಳಿಗೆ ಟಾರ್ಚರ್ ಕೊಡುತ್ತಿರುತ್ತಾನೆ ಹಾಗೂ ಜಿಯು ಅನ್ನು ಸಾಕಲಾಗದೆ ಈ ಕೇರ್ ಸೆಂಟರ್ಗೆ ಸೇರಿಸಿರುತ್ತಾನೆ. ಈ ವಿಷಯ ತಿಳಿದ ಯೂಮಿ ಅವಳನ್ನು ತಾನೇ ಸಾಕುವೆ ಎಂದು ಅವರನ್ನು ವಿಚಾರಿಸಿ ಜಿಯುನನ್ನು ತನ್ನ ಜೊತೆಯೇ ಕರೆದುಕೊಂಡು ಹೋಗ್ತಾಳೆ. ಹೀಗೆ ಯೂಮಿ ಜಿಯುನನ್ನು ಕರೆದುಕೊಂಡು ತನ್ನ ತಾಯಿಯ ಹಳೆಯ ಊರಿಗೆ ಹಾಗೂ ತನ್ನ ತಾಯಿ ಕೆಲಸ ಮಾಡುತ್ತಿದ್ದ ಹೋಟೆಲ್ಗೆ ಹೋಗುತ್ತಾರೆ. ಸ್ನೇಹಿತರೆ, ಆ ಹೋಟೆಲ್ ಅನ್ನು ನಡೆಸುತ್ತಿರುವುದು ಯೂಮಿಯ ತಾಯಿಯ ಬೆಸ್ಟ್ ಫ್ರೆಂಡೇ ಆಗಿರುತ್ತಾಳೆ. ಹೀಗೆ ಆ ಹೋಟೆಲ್ನ ಮಾರ್ಗದ ರೋಡ್ನಲ್ಲಿ ಹೋಗುವಾಗ ಯೂಮಿಗೆ ಫಸ್ಟ್ ಸೀನ್ನಲ್ಲಿ ನಾವು ನೋಡಿದ ವೈಟ್ ಡ್ರೆಸ್ ಹುಡುಗಿ ಕಾಣ್ತಾಳೆ. ಅವಳ ಮುಖವನ್ನು ನೋಡಬೇಕೆಂದು ಯೂಮಿ ಮಿರರ್ನಲ್ಲಿ ಅವಳನ್ನು ನೋಡಿದಾಗ ಅವಳ ತಲೆ ಉರುಳಿ ಕೆಳಗೆ ಬೀಳುತ್ತದೆ. ಇದನ್ನು ಕಂಡ ಯೂಮಿ ಅತಿಯಾಗಿ ಹೆದರಿ ಅವಳ ಬಳಿ ಓಡಿ ಹೋಗ್ತಾಳೆ. ಹೋಗಿ ನೋಡಿದರೆ ಆ ಜಾಗದಲ್ಲಿ ಯಾರು ಇರುವುದಿಲ್ಲ. ಹೀಗೆ ಯೂಮಿ ಮತ್ತು ಜಿಯು ಆ ಹೋಟೆಲ್ ಅನ್ನು ಸೇರುತ್ತಾರೆ. ಆ ಹೋಟೆಲ್ನ ಹೆಸರು ಹೋಟೆಲ್ ಲೇಕ್ ಎಂದು. ಆಗ ಬಂದ ಅವರನ್ನು ಹೋಟೆಲ್ ನಡೆಸುತ್ತಿದ್ದ ಅವರ ಆಂಟಿಯಾದ ಕಿಯೋಂಗ್ ಎನ್ನುವವಳು ತುಂಬಾ ಖುಷಿಯಿಂದ ವೆಲ್ಕಮ್ ಮಾಡಿಕೊಳ್ತಾಳೆ. ನಂತರ ಅವರಿಗೆ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ವೇಟ್ರೆಸ್ ಆದ ಲೇಯರಿನ್ ಎನ್ನುವವಳನ್ನು ಪರಿಚಯ ಮಾಡಿಸ್ತಾಳೆ. ಹೀಗೆ ಮಾತನಾಡುತ್ತಿದ್ದ ಯೂಮಿ ಸಾಂಗ್ವುನ ಬಗ್ಗೆ ಕೇಳ್ತಾಳೆ. ಸ್ನೇಹಿತರೆ, ಸಾಂಗ್ವು ಎಂದರೆ ಕಿಯೋಂಗ್ನ ಮಗ. ಅವನು ಮತ್ತು ಯೂಮಿ ಒಂದೇ ಏಜ್ನವರಾಗಿರ್ತಾರೆ. ಆಗ ಕಿಯೋಂಗ್ ಸಾಂಗ್ವು ಆಸ್ಟ್ರೇಲಿಯಾದಲ್ಲಿಯೇ ಸ್ಟಡೀಸ್ ಕಂಟಿನ್ಯೂ ಮಾಡುತ್ತಿದ್ದಾನೆ ಎಂದು ಹೇಳ್ತಾಳೆ. ಹೇಗೆ ಜಿಯು ಹೋಟೆಲ್ನನ್ನು ನೋಡುವಾಗ ಅವಳಿಗೆ 405 ಎಂಬ ರೂಮ್ನ ಡೋರ್ ಓಪನ್ ಆಗಿರುವುದು ಕಾಣುತ್ತದೆ. ಆಗ ಜಿಯುನ ಕಡೆಗೆ ಒಂದು ಗ್ಲಾಸ್ ಬಾಲ್ ಬರುತ್ತದೆ. ಆಗ ಜಿಯು ಆ ರೂಮ್ನ ಒಳಗೆ ಹೋಗಲು ನೋಡಿದಾಗ ಅವಳನ್ನು ತಡೆದ ಯೂಮಿ ಆ ರೂಮ್ಗೆ ಹೋಗ್ತಾಳೆ. ಸ್ನೇಹಿತರೆ, ಯೂಮಿಯ ತಾಯಿ ಇದೇ 405 ರೂಮ್ನಲ್ಲಿಯೇ ಸೂಸೈಡ್ ಮಾಡಿಕೊಂಡಿರುವುದು ಎಂದು ನಮಗೆ ತಿಳಿಯುತ್ತದೆ. ಹೀಗೆ ಯೂಮಿ ಆ ರೂಮ್ನಲ್ಲಿ ಬೇಜಾರಿನಿಂದ ಇರಬೇಕಾದರೆ ಅಲ್ಲಿಗೆ ಜಿಯು ಬರ್ತಾಳೆ. ಆಗ ಅವಳಿಗೆ ಈ ಒಂದು ರೂಮನ್ನು ಬಿಟ್ಟು ಬೇರೆ ಎಲ್ಲ ರೂಮ್ನಲ್ಲಿಯೋ ಆಟವಾಡಿಕೋ ಎಂದು ಹೇಳಿ ಯೂಮಿ ಮತ್ತೊಂದು ರೂಮ್ಗೆ ಜಿಯುವನ್ನು ಕರೆದುಕೊಂಡು ಹೋಗಿ ತನ್ನ ಬ್ಯಾಗ್ ಅನ್ನು ಅನ್ಪ್ಯಾಕ್ ಮಾಡ್ತಾಳೆ. ಹೀಗೆ ಅವರಿಬ್ಬರು ರೂಮ್ನಲ್ಲಿರಬೇಕಾದ್ರೆ ಜಿಯು ಐಡ್ ಅಂಡ್ ಸೀಕ್ ಆಟವಾಡೋಣವೆಂದು ಹೇಳಿ ಓಡಿ ಹೋಗ್ತಾಳೆ. ಆಗ ಯೂಮಿ ಆಟವಾಡಲು ಇಷ್ಟವಿಲ್ಲದಿದ್ದರೂ ಆಡಲು ಮುಂದಾಗ್ತಾಳೆ. ಹೀಗೆ ಯೂಮಿ ಬಚ್ಚಿಟ್ಟುಕೊಂಡಿರುವ ಜಿಯುವನ್ನು ಹುಡುಕುತ್ತಾ ಹೋಟೆಲ್ನ ಬೇಸ್ಮೆಂಟ್ಗೆ ಹೋಗ್ತಾಳೆ. ಇತ್ತ ಬೇರೆ ಕಡೆ ಹೈಡ್ ಆಗಿದ್ದ ಜಿಯುಗೆ ಒಬ್ಬಳು ವೇಟ್ರೆಸ್ನ ಕಾಲು ಕಾಣುತ್ತವೆ. ಅದರಿಂದ ಹೆದರಿದ ಅವಳು ಮತ್ತೊಂದು ಕಡೆ ಓಡಿ ಹೋಗ್ತಾಳೆ. ಇತ್ತ ಬೇಸ್ಮೆಂಟ್ಗೆ ಹೋದ ಯೂಮಿಗೆ ಜಿಯು ಸಿಗುವುದಿಲ್ಲ. ಹೀಗೆ ಮುಂದೆ ಹೋದಾಗ ಅವಳಿಗೆ ಒಂದು ಕತ್ತಲೆಯ ರೂಮ್ ಕಾಣುತ್ತದೆ. ಅದರ ಒಳಗೆ ಹೋದಾಗ ಅವಳಿಗೆ ಒಂದು ಹುಡುಗಿಯ ಆಕಾರ ಸ್ಪಷ್ಟವಾಗಿ ಕಾಣುತ್ತದೆ. ಆಗ ತುಂಬಾ ಭಯಭೀತಳಾದ ಯೂಮಿ ಲೈಟ್ ಆನ್ ಮಾಡಿದ ಕೂಡಲೇ ಅಲ್ಯಾವುದೇ ಆಕಾರ ಇರುವುದಿಲ್ಲ. ಇವೆಲ್ಲ ನನ್ನ ಭ್ರಮೆ ಎಂದು ತಿಳಿದ ಯೂಮಿ ಅಲ್ಲಿಂದ ಹೊರಡುತ್ತಾಳೆ. ನಂತರ ಊಟ ಮಾಡಿ ಕಿಯೋಂಗ್ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಯೂಮಿ ಜಿಯುನ ಬಳಿ ಹೋಗ್ತಾಳೆ. ಹೋದರೆ ಜಿಯು ಸೋಫಾ ಮೇಲೆಯೇ ಮಲಗಿಬಿಟ್ಟಿರ್ತಾಳೆ. ಆಗ ಯೂಮಿ ಅವಳನ್ನು ಎತ್ತಿಕೊಂಡು ರೂಮ್ಗೆ ಹೋಗಲು ಮುಂದಾದಾಗ ನಮಗೆ ಅವಳನ್ನೇ ನೋಡುತ್ತಿರುವ ಒಂದು ಬ್ಲಾಕ್ ಫೇಸ್ ಕಾಣುತ್ತದೆ. ಇವನ್ನೆಲ್ಲ ನೋಡುವ ನಮಗೆ ಈ ಹೋಟೆಲ್ ಹಂಟೆಡ್ ಇರಬಹುದಾ ಎಂದು ಅನ್ನಿಸುತ್ತದೆ. ಮರುದಿನ ಕಿಯೋಂಗ್ ಮತ್ತು ಯೂಮಿ ಮಾತನಾಡುವಾಗ ಅಲ್ಲಿಗೆ ಪೊಲೀಸ್ ಬರ್ತಾನೆ. ಆತ ಕಿಯೋಂಗ್ ಜೊತೆ ತುಂಬಾ ಸ್ನೇಹದಿಂದ ಮಾತನಾಡ್ತಾನೆ.
ಆಗ ಕಿಯೋಂಗ್ ಈಕೆ ನನ್ನ ಸ್ನೇಹಿತೆಯ ಮಗಳು ಎಂದು ಪರಿಚಯ ಮಾಡಿಸ್ತಾಳೆ. ಹೀಗೆ ಮಾತನಾಡುವಾಗ ಅವನು ಕಾಣೆಯಾಗಿರುವ ನಾರ್ತ್ ಕೊರಿಯಾದ ಮಹಿಳೆಯ ಬಗ್ಗೆ ಹೇಳ್ತಾನೆ ಹಾಗೂ ನಮಗೆ ಈ ಜಾಗದಲ್ಲಿ ತುಂಬಾ ಜನ ಕಾಣೆಯಾಗುತ್ತಿದ್ದಾರೆ ಎಂದು ತಿಳಿಯುತ್ತದೆ. ನಂತರ ಅವನು ಅಲ್ಲಿಂದ ಹೋದ ಮೇಲೆ ಕಿಯೋಂಗ್ ಹೇಳ್ತಾಳೆ, ಯೂಮಿ, ಜಿಯೋನನ್ನು ಕರೆದುಕೊಂಡು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಹೋಗು, ನಿಮ್ಮಿಬ್ಬರ ಮನಸ್ಸು ಸರಿ ಹೋಗುತ್ತದೆ ಎಂದು ಸಜೆಸ್ಟ್ ಮಾಡ್ತಾಳೆ. ಸರಿ ಎಂದ ಯೂಮಿ ಜಿಯೋನನ್ನು ಆ ಪಾರ್ಕ್ಗೆ ಕರೆದುಕೊಂಡು ಹೋಗ್ತಾಳೆ. ಹೀಗೆ ಜಿಯು ಅಲ್ಲಿ ಆಟವಾಡುವಾಗ ಜಿಯು ಒಬ್ಬಳೇ ಮಾತನಾಡುತ್ತಿರುವುದನ್ನು ಯೂಮಿ ಗಮನಿಸ್ತಾಳೆ. ನಂತರ ಬಂದ ಅವಳನ್ನು ಯಾರ ಜೊತೆ ಮಾತನಾಡುತ್ತಿದ್ದೆ ಎಂದು ಕೇಳಿದಾಗ ಜಿಯು ಒಂದು ಮಹಿಳೆಯ ಜೊತೆ ಮಾತನಾಡುತ್ತಿದ್ದೆ. ಆಕೆಗೆ ನನ್ನ ಜೊತೆ ಮಾತನಾಡಬೇಕೆಂದರೆ ಹಾಗೂ ಆಟವಾಡಬೇಕೆಂದರೆ ತುಂಬಾ ಇಷ್ಟವಂತೆ ಎಂದು ಹೇಳ್ತಾಳೆ. ಆದರೆ ಯೂಮಿ ಅವಳ ಮಾತನ್ನು ನಂಬುವುದಿಲ್ಲ. ನಂತರ ಅವರು ಅಲ್ಲಿಂದ ಹೋಟೆಲ್ಗೆ ಹೋಗ್ತಾರೆ. ಹೀಗೆ ಹೋಟೆಲ್ನಲ್ಲಿರಬೇಕಾದ್ರೆ ಪುನಃ ಜಿಯು ಆಟವಾಡೋಣವೆಂದು ಹಠ ಮಾಡಿ ಅವಳ ಕಣ್ಣಿಗೆ ಬಟ್ಟೆ ಕಟ್ಟುತ್ತಾಳೆ. ಆಗ ಯೂಮಿ ಅವಳನ್ನು ಹಿಡಿಯಲು ಮುಂದಾದಾಗ ಅವಳ ಎದುರಿಗೆ ಯಾರೋ ಬಂದಂತಾಗುತ್ತದೆ. ಅದರಿಂದ ಹೆದರಿದ ಅವಳು ಕಣ್ಣಿಗೆ ಕಟ್ಟಿದ್ದ ಬಟ್ಟೆಯನ್ನು ತೆಗೆದಾಗ ಯೂಮಿ ಅದೇ ಬಸ್ ಸ್ಟ್ಯಾಂಡ್ನಲ್ಲಿರ್ತಾಳೆ. ಏನಿದು ವಿಚಿತ್ರವೆಂದುಕೊಂಡು ಆ ಸ್ಟ್ಯಾಂಡ್ಗೆ ಹೋದಾಗ ಅವಳಿಗೆ ಅದೇ ವೈಟ್ ಡ್ರೆಸ್ ಹುಡುಗಿ ಕಾಣ್ತಾಳೆ. ಆಗ ಯೂಮಿ ಅವಳನ್ನು ಕೂಗಲು ಪ್ರಯತ್ನ ಪಟ್ಟಾಗ ಕನಸಿನಲ್ಲಿದ್ದ ಯೂಮಿ ಎಚ್ಚರವಾಗ್ತಾಳೆ. ಎದ್ದ ಅವಳು ಜಿಯುವನ್ನು ಹುಡುಕಿಕೊಂಡು ಹೋಗ್ತಾಳೆ. ಹೋದರೆ ಅವಳಿಗೆ ಡ್ರಿಂಕ್ಸ್ ಮಾಡುತ್ತಿರುವ ವೈಟ್ರೆಸ್ ಕಾಣ್ತಾಳೆ. ಆಗ ಅವಳು ಯೂಮಿಗೆ ಕುಡಿತದ ಅಮಲಿನಲ್ಲಿ ಹೀಗೆ ಹೇಳ್ತಾಳೆ, ನೀನಂದುಕೊಂಡಿರಬಹುದಲ್ವಾ ಈ ಹೋಟೆಲ್ನಲ್ಲಿ ಯಾಕೆ ಜನರಿಲ್ಲವೆಂದು? ಈ ಹೋಟೆಲ್ ಹಂಟೆಡ್ ಆಗಿದೆ. ನೀನು ಜಿಯುನನ್ನು ಕರೆದುಕೊಂಡು ಇಲ್ಲಿಗೆ ಬರಬಾರದಿತ್ತು. ಈ ಹೋಟೆಲ್ನಲ್ಲಿದ್ದ ಎಲ್ಲ ಸ್ಟಾಫ್ ಮೆಂಬರ್ಸ್ಗಳು ಯಾರಿಗೂ ಗೊತ್ತಿಲ್ಲದಂತೆ ಕಣ್ಮರಿಯಾಗಿ ಹೋದರು. ಅದಕ್ಕೆಲ್ಲ ಕಾರಣ 405 ರೂಮ್. ಆ ರೂಮ್ನಿಂದಲೇ ಈ ಹೋಟೆಲ್ ಅಂಟೆಡ್ ಆಗಿರುವುದು. ನಾನು ಒಂದು ದಿನ ಹೋಟೆಲ್ನ ಕೆಲಸ ಮಾಡುವಾಗ ನನಗೆ ಮತ್ತೊಬ್ಬಳು ವೈಟ್ರೆಸ್ ಕಾಣಿಸಿದಳು. ಅವಳು ಆ 405 ರೂಮ್ಗೆ ಹೋಗುವುದನ್ನು ನಾನು ನೋಡಿ ಯಾರೋ ಹೊಸದಾಗಿ ಕೆಲಸಕ್ಕೆ ಜಾಯಿನ್ ಆಗಿರಬಹುದೆಂದು ಅವಳನ್ನೇ ಹಿಂಬಾಲಿಸಿಕೊಂಡು ಆ ರೂಮ್ಗೆ ಹೋದೆ. ಆಗ ಟಿವಿಯಿಂದ ಕಾಣಿಸಿದ ರಿಫ್ಲೆಕ್ಷನ್ನಿಂದ ಗೊತ್ತಾಯಿತು ಅದು ಇವಿಲ್ ಸ್ಪಿರಿಟ್ ಎಂದು. ಆ ರೂಮ್ನಲ್ಲಿ ಸತ್ತಿರುವುದು ನಿನ್ನ ತಾಯಿಯೇ ತಾನೆ, ಅಂದರೆ ನೀನು ಆ ಇವಿಲ್ನ ಮಗಳು ಎಂದು ನಗಲು ಶುರು ಮಾಡ್ತಾಳೆ. ಈ ಮಾತನ್ನು ಕೇಳಿದ ಯೂಮಿಗೆ ತುಂಬಾ ಕೋಪ ಬರುತ್ತದೆ. ಹೀಗೆ ಆ ವೈಟ್ರೆಸ್ಗೆ ಬೇಸ್ಮೆಂಟ್ನಿಂದ ಶಬ್ದ ಕೇಳುತ್ತದೆ. ಏನೆಂದು ಹೋಗಿ ನೋಡಿದಾಗ ಅವಳಿಗೆ ನೀರಿನಂತೆ ಹರಿದು ಬರುತ್ತಿರುವ ರಕ್ತ ಕಾಣುತ್ತದೆ. ಆಗ ಅವಳು ಅಲ್ಲಿಂದ ಹೋಗಲು ನೋಡಿದಾಗ ಆ ಬೇಸ್ಮೆಂಟ್ ಡೋರನ್ನು ಯಾರೋ ಲಾಕ್ ಮಾಡಿಬಿಡ್ತಾರೆ. ಇತ್ತ ಯೂಮಿಗೆ 405 ರೂಮ್ಗೆ ಹೋಗಬೇಕೆಂದೆನಿಸಿ ಅಲ್ಲಿಗೆ ಹೋಗ್ತಾಳೆ. ಹೋಗಿ ನೋಡಿದರೆ ಅಲ್ಲಿರುವ ಜಿಯುನನ್ನು ನೋಡಿ ಹೆದರಿಕೊಳ್ತಾಳೆ. ನಂತರ ಅವಳನ್ನು ತನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಆ ರೂಮ್ಗೆ ಯಾಕೆ ಹೋಗಿದ್ದೆ ಎಂದು ಗದರುತ್ತಾಳೆ. ಆಗ ಜಿಯು ಆ ರೂಮ್ನವಳೇ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋದದ್ದು, ಅವಳಿಗೆ ನಾನೆಂದರೆ ಇಷ್ಟವೆಂದು ಹೇಳ್ತಾಳೆ. ಈ ಮಾತನ್ನು ಕೇಳಿದ ಯೂಮಿಗೆ ಶಾಕ್ ಆಗುತ್ತದೆ. ನಂತರ ಯೂಮಿ ಮತ್ತು ಕಿಯೋಂಗ್ ಮಾತನಾಡುವಾಗ ನಮಗೆ ತಿಳಿಯುವುದೇನೆಂದರೆ 5 ವರ್ಷಗಳ ಹಿಂದೆ ಯೂಮಿಯ ತಾಯಿ ಹುಚ್ಚೆಯಂತೆ ಆಡಲು ಶುರು ಮಾಡಿದಳು. ಏನೇ ಮಾಡಿದರೂ ಮಾತನಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದಳು. ಇದನ್ನೆಲ್ಲ ನೋಡುತ್ತಿದ್ದ ಯೂಮಿಗೆ ತುಂಬಾ ಬೇಜಾರಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಡಿ ಎಂದು ತನ್ನ ತಾಯಿಗೆ ಹೇಳಿ ಅವಳಿಂದ ಬೇರೆಯಾಗಿ ಹೊರಟು ಹೋಗ್ತಾಳೆ. ಅದೇ ಬೇಜಾರಿನಿಂದ ನನ್ನ ತಾಯಿ ಸೂಸೈಡ್ ಮಾಡಿಕೊಂಡಿರಬಹುದು ಎಂದು ಯೂಮಿ ತುಂಬಾ ಕೊರಗುತ್ತಿರುತ್ತಾಳೆ. ಆಗ ಅವಳಿಗೆ ಸಮಾಧಾನ ಮಾಡಿದ ಕಿಯೋಂಗ್, ಯೂಮಿ, ನಾನು ಕೂಡ ನಿನ್ನ ತಾಯಿಯ ಹಾಗೆಯೇ ಈ ಹೋಟೆಲ್ಗೆ ನಿನ್ನ ಅವಶ್ಯಕತೆ ಇದೆ, ಇದನ್ನು ನೀನೇ ಬೇಕಾದರೆ ನಡೆಸಿಕೊಂಡು ಹೋಗಬಹುದು ಎಂದು ಹೇಳ್ತಾಳೆ. ಅದಕ್ಕೆ ಯೂಮಿ ಯೋಚನೆ ಮಾಡುವೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಮರುದಿನ ಎದ್ದಾಗ ಆ ಹೋಟೆಲ್ನಲ್ಲಿದ್ದ ವೈಟ್ರೆಸ್ ಲೇರೆನ್ ಹಾಗೂ ಜಿಯು ಕಾಣುತ್ತಿಲ್ಲವೆಂದು ಅವರಿಗೆ ತಿಳಿದು ಪೊಲೀಸರನ್ನು ಕರೆಸುತ್ತಾರೆ. ನಂತರ ಯೂಮಿ ಜಿಯುನನ್ನು ಹುಡುಕಿಕೊಂಡು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಹೋಗ್ತಾಳೆ. ಹೋಗಿ ಎಲ್ಲೇ ಹುಡುಕಿದ್ರೂ ಜಿಯು ಕಾಣುವುದಿಲ್ಲ. ಆಗ ಅವಳಿಗೆ ದೂರದಲ್ಲಿ ಜಿಯು ರೀತಿ ಇರುವ ಹುಡುಗಿ ಕಾಣ್ತಾಳೆ. ಆಗ ಯೂಮಿ ಅವಳ ಬಳಿ ಓಡಿ ಹೋಗುವಾಗ 1 ಡಿಸೆಬಲ್ ಹುಡುಗನಿಗೆ ಗುದ್ದಿ ಬಿಡ್ತಾಳೆ. ನಂತರ ಜಿಯು ಅವಳಿಗೆ ಕಾಣುವುದಿಲ್ಲ. ಆಗ ಅಲ್ಲಿಗೆ ಬಂದ ಕಿಯೋಂಗ್ ಅವಳನ್ನು ಕರೆದುಕೊಂಡು ಹೋಗ್ತಾಳೆ. ನಂತರ ಹೋಟೆಲ್ಗೆ ಬಂದ ಯೂಮಿ ಜಿಯು ಏನಾದರೂ ಆ ವೈಟ್ರೆಸ್ನ ರೂಮ್ನಲ್ಲಿ ಲಾಕ್ ಆಗಿರಬಹುದಾ ಎಂದು ಅವಳ ರೂಮ್ಗೆ ಹೋಗ್ತಾಳೆ.
ಹೋದರೆ ಅಲ್ಲೇನು ಅವಳಿಗೆ ಸಿಗುವುದಿಲ್ಲ. ಆಗ ಯೂಮಿ ಅಲ್ಲಿನ ಬಾತ್ರೂಮ್ಗೆ ಹೋದಾಗ ಅವಳಿಗೆ ಕೆಂಪು ಬಣ್ಣದ ಹಗ್ಗ ಕಾಣುತ್ತದೆ. ಏನೆಂದು ನೋಡಲು ಹೋದಾಗ ಅದೇ ಹಗ್ಗದಿಂದ ಸತ್ತಿರುವ ವೇಟ್ರಸ್ನ ಶವ ಯೂಮಿಯ ಮೇಲೆ ಬೀಳುತ್ತದೆ. ಅದರಿಂದ ಹೆದರಿದ ಯೂಮಿ ಜೋರಾಗಿ ಕಿರುಚಿಕೊಳ್ತಾಳೆ. ಸ್ವಲ್ಪ ಸಮಯದ ನಂತರ ಬಂದ ಪೊಲೀಸ್ ಆ ಶವವನ್ನು ನೋಡಿ ಯೂಮಿಯ ಕಡೆಗೆ ಬರ್ತಾನೆ. ವೇಟ್ರಸ್ನ ರೂಮಿನಲ್ಲಿ ನೀವು ಏನು ಮಾಡುತ್ತಿದ್ದೀರಿ? ನಿಮ್ಮ ಜೊತೆ ನಾವು ಮಾತನಾಡಲೇಬೇಕು, ಹಾಗಾಗಿ ನಾಳೆ ನಮ್ಮ ಸ್ಟೇಷನ್ಗೆ ಬರಲೇಬೇಕು ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ರಾತ್ರಿ ಸಮಯದಲ್ಲಿ ಯೂಮಿ ಇದೆಲ್ಲ ಆಗುತ್ತಿರುವುದು ನನ್ನ ತಾಯಿಯ ಸ್ಪಿರಿಟ್ನಿಂದಲೇ ಎಂದು ಆ ರೂಮ್ನ ಬಳಿ ಹೋಗ್ತಾಳೆ. ಹೋಗಿ ಯಾಕೆ ಈ ರೀತಿ ಮಾಡುತ್ತಿರುವೆ ಎಂದು ಜೋರಾಗಿ ಅಳಲು ಶುರು ಮಾಡ್ತಾಳೆ. ಮರುದಿನ ಪೊಲೀಸ್ ಸ್ಟೇಷನ್ಗೆ ಹೋದ ಯೂಮಿ ನಾವಿರುವ ಹೋಟೆಲ್ನಲ್ಲಿ ಒಂದು ಗೋಸ್ಟ್ ಇದೆ, ಅದೇ ಎಲ್ಲರನ್ನು ಕೊಲ್ಲುತ್ತಿರುವುದು ಎಂದು ಅವರಿಗೆ ಹೇಳ್ತಾಳೆ. ಆಗ ಇವಳ ಮಾತನ್ನು ನಂಬದ ಅವರು, ನಮಗೆ ನಿಮ್ಮ ಮೇಲೆ ಅನುಮಾನವಿದೆ, ಹಾಗಾಗಿ ನಮ್ಮ ಪರ್ಮಿಷನ್ ಇಲ್ಲದೆ ಈ ಊರನ್ನು ಬಿಟ್ಟು ಹೋಗುವಂತಿಲ್ಲ ಎಂದು ಯೂಮಿಗೆ ವಾರ್ನ್ ಮಾಡಿ ಕಳಿಸುತ್ತಾರೆ. ಹೀಗೆ ಯೂಮಿ ಜಿಯೂನನ್ನು ಹೊರಗಡೆ ಹುಡುಕುವಾಗ ಅದೇ ಒನ್ ನೈಟ್ ಡಿಸಬಲ್ ಹುಡುಗ ಯೂಮಿಯನ್ನು ಮಾತನಾಡಿಸಲು ಪ್ರಯತ್ನ ಪಡ್ತಾನೆ. ಆದರೆ ಯೂಮಿ ಅವನ ಜೊತೆ ಮಾತನಾಡದೆ ಹೋಗುವಾಗ ಆ ಹುಡುಗ ನಿನ್ನ ತಂಗಿ ಸಿಕ್ಕಿದಳ ಎಂದು ಕೇಳ್ತಾನೆ. ಆಗ ಯೂಮಿಗೆ ಆ ಹುಡುಗನಿಂದ ನನಗೆ ಯಾವುದಾದರೂ ಮಾಹಿತಿ ಸಿಗಬಹುದೆಂದು ಯೂಮಿ ಅವನನ್ನು ಹೋಟೆಲ್ ಲೇಕ್ಗೆ ಕರೆದುಕೊಂಡು ಹೋಗ್ತಾಳೆ. ಆಗ ಆ ಹುಡುಗ ಕಣ್ಣಿಗೆ ಹಾಕಿಕೊಂಡಿದ್ದ ಪಟ್ಟಿಯನ್ನು ತೆಗೆದು ಮತ್ತೊಂದು ಕಣ್ಣಿಗೆ ಹಾಕಿಕೊಳ್ತಾನೆ. ಆಗ ನಮಗೆ ಗೊತ್ತಾಗುತ್ತದೆ ಆ ಹುಡುಗನ ಒಂದು ಕಣ್ಣಿಗೆ ಇವಿಲ್ ಸ್ಪಿರಿಟ್ಗಳು ಕಾಣುತ್ತವೆ ಎಂದು. ಆಗ ಅವನು ಬ್ಲೈಂಡ್ ಸ್ಟಿಕ್ ಅನ್ನು ಹೊರಗೆ ತೆಗೆದಾಗ ಅವನಿಗೆ ಹೋಟೆಲ್ನ ಬೇಸ್ಮೆಂಟ್ನಲ್ಲಿ ಯಾವುದೋ ನೆಗೆಟಿವ್ ಎನರ್ಜಿ ಇದೆ ಎಂದು ಯೂಮಿಯನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿಗೆ ಹೋದಾಗ ನೆಗೆಟಿವ್ ಎನರ್ಜಿಗಳ ಜೊತೆ ಮಾತನಾಡಿದ ಆ ಹುಡುಗ ಅದಕ್ಕೆ ಹೀಗೆ ಹೇಳ್ತಾನೆ, ನಿನ್ನ ಮಾತು ಹೌದೆಂದರೆ 1 ಬಾರಿ ಟ್ಯಾಪ್ ಮಾಡು, ಇಲ್ಲವೆಂದರೆ 2 ಬಾರಿ ಟ್ಯಾಪ್ ಮಾಡು ಎಂದು ಹೇಳಿ ಹೀಗೆ ಕೇಳ್ತಾನೆ, ನೀನು ಇಲ್ಲಿಯೇ ವಾಸಿಸುತ್ತಿರುವೆಯಾ ಎಂದಾಗ ಹೌದು ಎಂದು ನೆಗೆಟಿವ್ ಎನರ್ಜಿ 1 ಬಾರಿ ಟ್ಯಾಪ್ ಮಾಡುತ್ತದೆ. ನೀನು ಒಂಟಿಯಾಗಿರುವೆಯಾ ಎಂದಾಗ ಇಲ್ಲವೆಂದು 2 ಬಾರಿ ಟ್ಯಾಪ್ ಮಾಡುತ್ತದೆ. ನೀನು ಸೂಸೈಡ್ ಮಾಡಿಕೊಂಡು ಸತ್ಯಾ ಎಂದಾಗ ಇಲ್ಲವೆಂದು 2 ಬಾರಿ ಟ್ಯಾಪ್ ಮಾಡುತ್ತದೆ. ಆಗ ಅವನು ನಿನ್ನನ್ನು ಯಾರಾದರೂ ಕೊಂದರ ಎಂದು ಕೇಳಿದಾಗ ಹೌದು ಎಂದು 1 ಬಾರಿ ಟ್ಯಾಪ್ ಮಾಡುತ್ತದೆ. ಆಗ ಅವನು ನಿನ್ನ ಬಳಿ ಜಿಯು ಹುಡುಗಿ ಇದ್ದಾಳೆ ಎಂದು ಕೇಳಿದಾಗ ಅವನ ಮೇಲೆ ದಾಳಿ ಮಾಡಿದ ಒಂದು ಸ್ಪಿರಿಟ್ ಅವನಿಗೆ ಹೊಡೆದು ಕೆಳಗೆ ಹಾಕುತ್ತದೆ. ಆಗ ಅವರಿಗೆ ಅದೇ ಜಾಗದಲ್ಲಿ ತಲೆಯನ್ನೇ ಕಟ್ ಮಾಡಿರುವಂತಹ ಶವ ಕಂಡು ಹೆದರಿ ಅಲ್ಲಿಂದ ಹೊರಬರ್ತಾರೆ. ಆಗ ಅವನು ನಿನ್ನ ತಂಗಿ ಸತ್ತಿರಬಹುದು, ಈ ಜಾಗದಲ್ಲಿರುವುದು ತುಂಬಾ ಡೇಂಜರ್, ಇಲ್ಲಿಂದ ಹೋಗು ಎಂದು ಹೊರಟು ಹೋಗ್ತಾನೆ. ಹೀಗೆ ಇರಬೇಕಾದರೆ ಯೂಮಿಗೆ 5 ವರ್ಷದ ಹಿಂದೆ ಮಿಸ್ ಆಗಿದ್ದ ಹುಡುಗಿಯ ಮಿಸ್ಸಿಂಗ್ ಪೋಸ್ಟ್ ಸಿಗುತ್ತದೆ. ಇವಳೇ ನನ್ನ ಕನಸಿನಲ್ಲಿ ಬರುತ್ತಿದ್ದದ್ದು ಎಂದು ತಿಳಿದು ಅವಳ ಮನೆಯನ್ನು ಹುಡುಕಿಕೊಂಡು ಹೋಗ್ತಾಳೆ. ಸ್ನೇಹಿತರೆ, ಈಕೆಯನ್ನೇ ನಾವು ಮೂವಿಯ ಮೊದಲ ಸೀನ್ನಲ್ಲಿ ನೋಡಿದ್ದು. ಆಗ ಯೂಮಿ ಆ ಹುಡುಗಿಯ ತಾತನ ಬಳಿ ಮಾತನಾಡಿ ನಾನು ಅವಳ ಫ್ರೆಂಡ್ ಎಂದು ಹೇಳ್ತಾಳೆ. ಆಗ ಆ ತಾತ, ನನ್ನ ಮೊಮ್ಮಗಳು ಪಿಯಾನೋ ಕ್ಲಾಸ್ಗೆಂದು ಹೋದವಳು 5 ವರ್ಷವಾಯಿತು, ಪುನಃ ಬರಲೇ ಇಲ್ಲವೆಂದು ಹೇಳಿ ಆ ಮ್ಯೂಸಿಕ್ ಟೀಚರ್ ಇದ್ದ ಹೋಟೆಲ್ನ ಬಗ್ಗೆ ಹೇಳ್ತಾರೆ. ಆಗ ಯೂಮಿ ಇವರು ಹೇಳುತ್ತಿರುವ ಹೋಟೆಲ್ ಲೇಕ್ ಇರಬಹುದಾ ಎಂದು ಕಿಯೋಂಗ್ನ ಫೋಟೋವನ್ನು ತೋರಿಸ್ತಾಳೆ. ಆಗ ಅದನ್ನು ನೋಡಿದ ಅವರು, ಇವರೇ ನನ್ನ ಮೊಮ್ಮಗಳಿಗೆ ಪಿಯಾನೋವನ್ನು ಹೇಳಿಕೊಡುತ್ತಿದ್ದದ್ದು, ಇವರ ಮಗನಿಂದ ಇವರು ತುಂಬಾ ನೊಂದು ಹೋಗಿದ್ದಾರೆ ಎಂದು ಹೇಳ್ತಾರೆ. ಆಗ ಯೂಮಿ ಹಾಗೆ ನಿಲ್ಲವಲ್ಲ, ಅವರ ಮಗ ಸಾಂಗ್ವು ಆಸ್ಟ್ರೇಲಿಯಾದಲ್ಲಿ ಅವನು ಸ್ಟಡೀಸ್ ಅನ್ನು ಮಾಡುತ್ತಿದ್ದಾನೆ ಎಂದಾಗ ಅವರು ಯೂಮಿಗೆ ಹೇಳ್ತಾರೆ, ಇಲ್ಲ, ಅವರ ಮಗ ತೀರಿ ಹೋದ. ಹೀಗೆ ಸುಮಾರು 5-6 ವರ್ಷದ ಹಿಂದೆ ಸಾಂಗ್ವುನನ್ನು ಅವರು ಆಸ್ಟ್ರೇಲಿಯಾದಿಂದ ಮರಳಿ ಕರೆತಂದರು. ಆದರೆ ಸಾಂಗ್ವು ನಾರ್ಮಲ್ ಆಗಿರದೆ ಹುಚ್ಚನಾಗಿದ್ದ. ಆ ಹುಚ್ಚನ್ನು ಹೋಗಿಸಲು ಅವರ ತಾಯಿ ತುಂಬಾ ಪ್ರಯತ್ನ ಪಟ್ಟರು. ಎಲ್ಲ ಹಾಸ್ಪಿಟಲ್ಗಳಿಗೂ ಕರೆದುಕೊಂಡು ಹೋದರು, ಆದರೂ ಏನೂ ಪ್ರಯೋಜನವಾಗಲಿಲ್ಲ. ಆಗ ಊರಿನವರಿಂದ ನನಗೊಂದು ವಿಷಯ ತಿಳಿಯಿತು. ಅದೇನೆಂದರೆ ಸಾಂಗ್ವು ತನ್ನ ಹುಚ್ಚುತನದಿಂದ ನೇಣು ಹಾಕಿಕೊಂಡು ಸತ್ತು ಹೋದ ಎಂದು. ಈ ಶಾಕಿಂಗ್ ಸುದ್ದಿಯನ್ನು ತಿಳಿದ ಯೂಮಿ ಹೋಟೆಲ್ನ ಕಡೆ ಹೋಗುತ್ತಾಳೆ. ಇತ್ತ ಪೊಲೀಸರಿಗೆ ಹೋಟೆಲ್ನ ಹಿಂದೆಯೇ ಮತ್ತೊಂದು ಹೆಣ ಸಿಗುತ್ತದೆ. ಅವಳು ಸಹ ರೆಡ್ ಹಗ್ಗದಿಂದಲೇ ಸತ್ತಿರುತ್ತಾಳೆ. ಇತ್ತ ಹೋಟೆಲ್ಗೆ ಬಂದ ಯೂಮಿ ಕಿಯೋಂಗ್ನನ್ನು ಹುಡುಕುತ್ತಾಳೆ, ಆದರೆ ಅವಳು ಸಿಗುವುದಿಲ್ಲ. ಆಗ ಯೂಮಿ ಅವಳಿಗೆ ತಿಳಿಯದ ಹಾಗೆ ಅವಳ ರೂಮ್ಗೆ ಹೋಗ್ತಾಳೆ. ಹೋಗಿ ನೋಡಿದರೆ CCTV ಫೂಟೇಜ್ಗಳೆಲ್ಲ ಅವಳ ರೂಮ್ನಲ್ಲಿ ಪ್ಲೇ ಆಗುತ್ತಿರುವುದನ್ನು ಗಮನಿಸ್ತಾಳೆ. ಆಗ ಅವಳಿಗೆ ಅದೇ ರೂಮ್ನಲ್ಲಿ ಒಂದು ಸೀಕ್ರೆಟ್ ಡೋರ್ ಕಾಣುತ್ತದೆ. ಅದನ್ನು ಓಪನ್ ಮಾಡಿದ ಅವಳಿಗೆ ಹೋಟೆಲ್ನ ಬೇಸ್ಮೆಂಟ್ ಕಾಣುತ್ತದೆ. ಆಗ ಯೂಮಿ ಅದೇ ಮಾರ್ಗದಲ್ಲಿ ಹೋದಾಗ
ಅವಳಿಗೆ ಮತ್ತೊಂದು ಸೀಕ್ರೆಟ್ ರೂಮ್ ಸಿಗುತ್ತದೆ. ಇತ್ತ ಹೋಟೆಲ್ನ ಹಿಂದೆ ಶವ ಸಿಕ್ಕಿರುವುದಕ್ಕಾಗಿ ಕಿಯೋಂಗ್ ಜೊತೆ ಮಾತನಾಡಬೇಕೆಂದು ಪೊಲೀಸ್ ಕೂಡ ಹೋಟೆಲ್ಗೆ ಬರ್ತಾನೆ. ಬಂದ ಕೂಡಲೇ ಆ ಹೋಟೆಲ್ನ ಒಂದು ಡೋರ್ ತನ್ನಷ್ಟಕ್ಕೆ ತಾನೇ ಓಪನ್ ಆಗುತ್ತದೆ. ಇದನ್ನು ಕಂಡ ಅವನು ಒಳಗೋದ ತಕ್ಷಣ ಆ ಬೇಸ್ಮೆಂಟ್ಗೆ ಎಂಟ್ರಿ ಆಗ್ತಾನೆ. ಇತ್ತ ಆ ಸೀಕ್ರೆಟ್ ರೂಮ್ಗೆ ಬಂದ ಯೂಮಿಗೆ ಚೇರ್ನಲ್ಲಿ ಕುಳಿತಿರುವ ಒಬ್ಬ ವ್ಯಕ್ತಿ ಕಾಣ್ತಾನೆ. ಅವನು ಹಾಕಿಕೊಂಡಿರುವ ಮಾಸ್ಕ್ ಅನ್ನು ತೆಗೆದಾಗ ಅವಳಿಗೆ ಗೊತ್ತಾಗುತ್ತದೆ ಅದು ಕಿಯೋಂಗ್ನ ಮಗನಾದ ಸಾಂಗ್ವೋನ ಶವವೆಂದು. ಅದನ್ನು ಮಮ್ಮಿಯ ರೀತಿ ಪ್ರಿಸರ್ವ್ ಮಾಡಿರುವುದನ್ನು ನೋಡಿ ಯೂಮಿ ಹೆದರಿಕೊಳ್ಳುವಾಗ ಅಲ್ಲಿಗೆ ಪೊಲೀಸ್ ಬರ್ತಾನೆ. ಬಂದ ಅವನು ಯೂಮಿಗೆ ಗನ್ ಪಾಯಿಂಟ್ ಹಿಡಿದು ಆ ಶವವನ್ನು ನೋಡ್ತಾನೆ. ಹೀಗೆ ಇರುವಾಗ ಅವರಿಗೆ ಒಂದು ಶಬ್ದ ಕೇಳುತ್ತದೆ. ಏನೆಂದು ನೋಡಿದಾಗ ಅದೇ ಜಾಗದಲ್ಲಿ ಜಿಯೋ ಸಿಗ್ತಾಳೆ. ಆಗ ಪೊಲೀಸ್ಗೆ ಆ ವಾಲ್ನ ಹಿಂದೆ ಏನು ಇದೆ ಎನಿಸಿ ಅದನ್ನು ಹೊಡೆದಾಕ್ತಾನೆ. ಆಗ ಅವರಿಗೆ ಹಲವಾರು ಕೊಳೆತ ಶವಗಳು ಕಾಣುತ್ತವೆ. ಇದನ್ನು ನೋಡಿದ ಯೂಮಿಗೆ ಅತಿಯಾಗಿ ಭಯವಾಗುತ್ತದೆ. ಇದನ್ನೆಲ್ಲ ಮಾಡುತ್ತಿರುವುದು ಯಾರು ಎಂದು ಯೋಚನೆ ಮಾಡುವಾಗ ಪೊಲೀಸ್ನ ಕತ್ತಿಗೆ ಚಾಕು ಹಾಕ್ತಾರೆ ಹಾಗೂ ಅವನನ್ನು ಕೊಂದು ಹಾಕ್ತಾರೆ. ಹೀಗೆ ಮಾಡಿದ್ದು ಬೇರಾರೂ ಅಲ್ಲ, ಕಿಯೋಂಗ್. ಆಗ ಅವಳು ಯೂಮಿ ಮತ್ತು ಜೂಯಿಯನ್ನು ಅದೇ ಕೆಂಪು ಬಣ್ಣದ ಹಗ್ಗದಿಂದ ಲಾಕ್ ಮಾಡ್ತಾಳೆ. ಆ ಕೆಂಪು ಬಣ್ಣದ ಹಗ್ಗದಿಂದ ತಿಳಿಯುತ್ತದೆ ನಾವು ನೋಡಿದ ಎಲ್ಲ ಕೊಲೆಗಳನ್ನು ಮಾಡುತ್ತಿರುವುದು ಈ ಕಿಯೋಂಗೆ ಎಂದು. ಆಗ ಯೂಮಿ ಸಾಂಗ್ವು ಹೇಗೆ ಸತ್ತ ಎಂದು ಕೇಳಿದಾಗ ಸಾಂಗ್ವು ಸತ್ತಿಲ್ಲ, ಬದುಕಿದ್ದಾನೆ, ನಿನ್ನ ಮುಂದೆಯೇ ಕುಳಿತಿದ್ದಾನೆ, ಅವನು ಬದುಕಿರುವುದು ನಿನಗೆ ಕಾಣುತ್ತಿಲ್ಲವಾ ಎಂದು ಹೇಳಿ ಅವಳ ಬಳಿ ಬರ್ತಾಳೆ. ಸಾಂಗ್ವು ತುಂಬಾ ವರ್ಷದಿಂದ ಒಂಟಿಯಾಗಿದ್ದಾನೆ, ಅವನ ಜೊತೆ ನೀನಿರಬೇಕು, ಹಾಗಾಗಿ ನೀನು ಕೂಡ ಸಾಂಗ್ವೋನ ರೀತಿಯೇ ಆಗಬೇಕು ಎಂದು ಅವಳ ಬ್ಲಡ್ ಅನ್ನು ಬ್ಲೀಡ್ ಆಗುವ ರೀತಿ ಮಾಡ್ತಾಳೆ. ಆಗ ಯೂಮಿ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು, ನಾನು ಯಾರಿಗೂ ಹೇಳುವುದಿಲ್ಲ ನೀನು ಮಾಡುತ್ತಿರುವ ಈ ಕೆಲಸವನ್ನು ಎಂದು ತುಂಬಾ ಬೇಡಿಕೊಳ್ತಾಳೆ. ಆಗ ಕಿಯೋಂಗ್ ನನ್ನ ಬಳಿ ಲಾಕ್ ಆದವರೆಲ್ಲ ಹೀಗೆ ಹೇಳಿದರು. ನಂತರ ನಾನು ಅವರನ್ನು ಬಿಟ್ಟ ಮೇಲೆ ಪೊಲೀಸರಿಗೆ ಹೇಳಲು ಮುಂದಾದರು. ಅವರಲ್ಲಿ ನಿನ್ನ ತಾಯಿಯು ಒಬ್ಬಳು ಎಂದು ಹೇಳ್ತಾಳೆ. ಈ ಮಾತನ್ನು ಕೇಳಿದ ಯೂಮಿ ಅಂದರೆ ನನ್ನ ತಾಯಿಯನ್ನು ನೀನೇ ಕೊಲೆ ಮಾಡಿದೀಯಾ ಎಂದು ಕೇಳಿದಾಗ ಕಿಯೋಂಗ್ನ ಮಾತಿನಿಂದ ಈ ಮೂವಿಯ ಸಸ್ಪೆನ್ಸ್ ರಿವೆಲ್ ಆಗುತ್ತದೆ. ಸ್ನೇಹಿತರೆ, ಕಿಯೋಂಗ್ನ ಮಗ ಹುಚ್ಚನಾಗಿ ನೇಣು ಹಾಕಿಕೊಂಡಿರ್ತಾನೆ. ಇದನ್ನು ನೋಡಿದ ಕಿಯೋಂಗ್ ಕೂಡ ಮಗನ ಅತಿಯಾದ ಪ್ರೀತಿಯಿಂದ ಹುಚ್ಚಿಯಾಗ್ತಾಳೆ. ಆ ಹುಚ್ಚು ತನ್ನದಿಂದಲೇ ನನ್ನ ಮಗ ಇನ್ನು ಬದುಕಿದ್ದಾನೆ ಎಂದು ತಿಳಿದುಕೊಂಡು ಅವನನ್ನು ಒಂದು ಬೇಸ್ಮೆಂಟ್ ಸೀಕ್ರೆಟ್ ರೂಮ್ನಲ್ಲಿ ಪ್ರಿಸರ್ವ್ ಮಾಡ್ತಾಳೆ. ಹೀಗೆ ಪ್ರಿಸರ್ವ್ ಮಾಡಿರುವ ಅವನ ದೇಹವನ್ನು ಕೆಲವು ಹೋಟೆಲ್ನ ವೇಟ್ರೆಸ್ಗಳು ನೋಡಿಬಿಡ್ತಾರೆ. ಅವರಲ್ಲಿ ಪೊಲೀಸರಿಗೆ ಹೇಳುತ್ತಾರೆ ಎಂದು ಕಿಯೋಂಗ್ ಅವರನ್ನೆಲ್ಲ ಕೊಂದು ಬೇಸ್ಮೆಂಟ್ನಲ್ಲಿ ಅವರ ಶವಗಳನ್ನು ಇಡುತ್ತಾಳೆ. ಅವರ ಶವಗಳನ್ನೇ ನಾವು ವಾಲ್ನ ಹಿಂದೆ ನೋಡಿದ್ದು. ಹೀಗೆ ಸಾಂಗ್ವನ ಶವವನ್ನು ನೋಡಿದ ಎಲ್ಲ ಸ್ಟಾಫ್ಗಳು ಕಿಯೋಂಗ್ನಿಂದ ಸಾವನ್ನಪ್ತಾರೆ. ಆದರೆ ವೇಟ್ರಸ್ ಆಗಿದ್ದ ಲೇಯರೆನ್ ಮಾತ್ರ ಅವನ ಶವವನ್ನು ನೋಡಿರುವುದಿಲ್ಲ. ಆದರೆ ಬೇಸ್ಮೆಂಟ್ನ ರಕ್ತವನ್ನು ಕಂಡ ಅವಳು ಎಲ್ಲಿ ಪೊಲೀಸರಿಗೆ ಹೇಳುತ್ತಾಳೆ ಎಂದು ಅವಳನ್ನು ಸಹ ಕೊಂದು ಹಾಕಿ ಸೂಸೈಡ್ ಮಾಡಿಕೊಂಡಿರುವ ರೀತಿ ಮಾಡಿರ್ತಾಳೆ. ಹಾಗೂ ಮೂವಿಯ ಮೊದಲ ಸೀನ್ನಲ್ಲಿ 5 ವರ್ಷದ ಹಿಂದೆ ಕಿಯೋಂಗ್ನಿಂದ ಸತ್ತ ಅವಳ ಪಿಯಾನೋ ಸ್ಟೂಡೆಂಟ್ ಕೂಡ ಸಾಂಗ್ವೋನ ಶವವನ್ನು ನೋಡಿರುತ್ತಾಳೆ. ಹಾಗಾಗಿಯೇ ಅವಳನ್ನು ಕೂಡ ಬಸ್ ಸ್ಟ್ಯಾಂಡ್ನಲ್ಲಿಯೇ ಕೊಂದಾಕಿರುತ್ತಾಳೆ. ಈ ಕೊಲೆಯನ್ನು ಯೂಮಿಯ ತಾಯಿ ನೋಡಿಬಿಡ್ತಾಳೆ ಹಾಗೂ ಅವಳಿಗೂ ಸಹ ಸಾಂಗ್ವೋನ ದೇಹ ಹೋಟೆಲ್ನಲ್ಲಿರುವುದು ತಿಳಿಯುತ್ತದೆ. ಆದರೆ ಕಿಯೋಂಗ್ ಯೂಮಿನ ತಾಯಿಯನ್ನು ಕೊಲ್ಲುವುದಿಲ್ಲ. ನೀನು ನನ್ನ ಬೆಸ್ಟ್ ಫ್ರೆಂಡ್, ಈ ವಿಷಯವನ್ನು ಯಾರಿಗೂ ಹೇಳಬೇಡ ಎಂದು ವಾರ್ನ್ ಮಾಡಿರ್ತಾಳೆ. ಇಂತಹ ಕೊಲೆಯನ್ನು ನೋಡಿದ ಯೂಮಿನ ತಾಯಿ ಶಾಕ್ನಲ್ಲಿರ್ತಾಳೆ. ಆ ಶಾಕ್ನಿಂದಲೇ ಯೂಮಿ ಮಾತನಾಡಿಸಿದರು ಅವಳ ತಾಯಿ ಮಾತನಾಡದೇ ಇದ್ದದ್ದು. ಆದರೆ ಯೂಮಿಯ ತಾಯಿ ಒಂದು ದಿನ ನಾನು ಈ ವಿಷಯವನ್ನು ಪೊಲೀಸರಿಗೆ ಹೇಳುವೆ ಎಂದು ಮುಂದಾಗಿರುತ್ತಾಳೆ. ಇದನ್ನು ತಿಳಿದ ಕಿಯೋಂಗ್ ನನ್ನ ಮಗನನ್ನು ನನ್ನಿಂದ ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲವೆಂದು ಅವಳಿಗೂ ಪ್ರಜ್ಞೆ ತಪ್ಪಿಸಿ ನೇಣು ಹಾಕ್ತಾಳೆ. ಇಂತಹ ವಿಷಯ ತಿಳಿದ ಯೂಮಿ ಕೈಗೆ ಹಾಕಿದ್ದ ಗಂಟನ್ನು ಬಿಚ್ಚಿಕೊಂಡು ಅವಳ ತಲೆಗೆ ಹೊಡೆದು ಜಿಯೋನನ್ನು ಲಾಕ್ನಿಂದ ಬಿಡಿಸುತ್ತಾಳೆ. ನಂತರ ಅಲ್ಲಿಂದ ಬಂದಾಗ ಅವರಿಗೆ ಯೂಮಿಯ ತಾಯಿಯ ಒಳ್ಳೆಯ ಆತ್ಮ ಕಾಣುತ್ತದೆ. ಆಗ ಹಿಂದೆಯಿಂದ ಬಂದ ಕಿಯೋಂಗ್ ಯೂಮಿಯನ್ನು ಸಾಯಿಸಲು ಮುಂದಾದಾಗ ಅವಳ ತಾಯಿಯ ಆತ್ಮವೇ ಕಿಯೋಂಗ್ನನ್ನು ಸಾಯಿಸಲು ಹೆಲ್ಪ್ ಮಾಡಿ ಒಂದು ಚೂಪಾದ ವಸ್ತುವನ್ನು ಅವಳ ಕಡೆಗೆ ತಳ್ಳುತ್ತದೆ. ಅದನ್ನು ತೆಗೆದುಕೊಂಡ ಯೂಮಿ ಅವಳ ಮುಖದ ಎಡಭಾಗಕ್ಕೆ ಚುಚ್ಚಿ
ಅಲ್ಲಿಂದ ಓಡಿ ಹೋಗ್ತಾಳೆ. ಹೀಗೆ ಹೊರಗೆ ಬಂದ ಯೂಮಿ ಜಿಯುನನ್ನು ಕರೆದುಕೊಂಡು ಅಲ್ಲಿಂದ ಹೋಗುವಾಗ ಅವಳಿಗೆ ಪುನಃ ತನ್ನ ತಾಯಿಯ ಆತ್ಮ ಕಾಣುತ್ತದೆ. ಇತ್ತ ನರಳುತ್ತಿದ್ದ ಕಿಯೋಂಗ್ನ ಬಳಿ ಬಂದ ಸಾಂಗ್ವೋನ ಪ್ರೇತಾತ್ಮ ನಮಗೆ ಕಾಣುತ್ತದೆ. ಸ್ನೇಹಿತರೆ, 1 ಡೆಸಿಬಲ್ ಹುಡುಗನ ಮೇಲೆ ದಾಳಿ ಮಾಡಿದ್ದು ಇದೇ ಪ್ರೇತಾತ್ಮವೆಂದು ನಮಗೆ ತಿಳಿಯುತ್ತದೆ. ಇತ್ತ ಯೂಮಿಯ ತಾಯಿಯ ಆತ್ಮ ಈ ಸಾವುಗಳನ್ನು ಹಾಗೂ ಕಿಯೋಂಗ್ನ ಕೆಟ್ಟ ಕೆಲಸವನ್ನು ನಿಲ್ಲಿಸಲು ಮುಂದಾಗಿದ್ದರೆ, ಈ ಸಾಂಗ್ವೋನ ಪ್ರೇತಾತ್ಮ ಕೆಟ್ಟ ಕೆಲಸಗಳು ನಿಲ್ಲದ ಹಾಗೆ ಮಾಡುತ್ತಿರುತ್ತದೆ. ಇತ್ತ ಯೂಮಿ ಮತ್ತು ಜಿಯು ಆ ಹೋಟೆಲ್ ಲೇಕ್ ಅನ್ನು ಬಿಟ್ಟು ತುಂಬಾ ದೂರ ಹೋಗುತ್ತಿರುವುದು ನಮಗೆ ಕಾಣುತ್ತದೆ. ಅಲ್ಲಿಗೆ ಹೋಟೆಲ್ ಲೇಕ್ ಮೂವಿ ಎಂಡ್ ಆಗುತ್ತದೆ.